ಎಲ್ಲರಿಗೂ ನಮಸ್ಕಾರ. ಬಹುತೇಕ ಎಲ್ಲರೂ ಟೊಮೆಟೊನ ಬೆಳೀತಾರೆ. ಟೊಮೆಟೊ ಬರೀ ಹಳ್ಳಿಯವರೊಬ್ಬರೇ ಅಲ್ಲ, ಇನ್ನು ಸಿಟಿಲೂ ಕೂಡ ಮನೆಯಲ್ಲಿ ಪಾಟ್ನಲ್ಲಿ ಅಥವಾ ಬಾಲ್ಕನಿಯಲ್ಲಿ ಟೊಮೆಟೊ ತುಂಬ ಜನ ಬೆಳೀತಾರೆ. ಟೊಮೆಟೊ ಬೆಳೆಯೋ ವಿಧಾನ ಹೇಳ್ಕೊಡ್ತೀನಿ. ನಾವು ಕಳೆದ 3-4 ವರ್ಷದಿಂದ ಟೊಮೆಟೊ ಬೆಳೀತಿದ್ದೀನಿ. ಅದರ ಹೇಗೆ ಬೆಳಿಬೇಕು, ಹೇಗೆ ಅದನ್ನು ಹೆಚ್ಚಿನ ಇಳುವರಿ ಹೇಗೆ ತೆಗಿಬೋದು, ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋ ಒಂದು ಸೀಕ್ರೆಟ್ ಹೇಳ್ಕೊಡ್ತೀನಿ ನಿಮಗೆ. ಈಗ ನಾವು ಟೊಮೆಟೊನ ಇದು ಬೀಜನ ಹಾಕಿ ಅದನ್ನು ಏನು ಮಾಡ್ತೀವಿ ಅಂದರೆ ನಾವು ಸಸಿ ಮಾಡಿಕೊಂಡು ಆಮೇಲೆ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಇನ್ನು ಕೆಲವರು ಸಿಟಿಲಿ ಮಾಡೋವಂಥವ್ರು ಏನು ಮಾಡ್ತಾರೆ, ಡೈರೆಕ್ಟಾಗಿ ಪಾಟ್ಗೆ ಹಾಕಿ ಟೊಮೆಟೊನ ಸಸಿ ಬರೆಸ್ಕೊಂಡು ಟೊಮೆಟೊ ಇದು ಮಾಡ್ತಾರೆ. ಹೆಚ್ಚಿನ ಜನಕ್ಕೆ ಗೊತ್ತಿರೋದೇನು ಅಂದರೆ, ಟೊಮ್ಯಾಟೊ ಬೆಳಿಬೇಕಾದ್ರೆ ಅದು ಒಂದು ಗಿಡ ಆದಮೇಲೆ ಅದಕ್ಕೆ ಸಪೋರ್ಟ್ ಕೊಟ್ಟು, ಇಲ್ಲ ಕೋಲಲ್ಲಿ ಸಪೋರ್ಟ್ ಕೊಡ್ತಾರೆ, ಇಲ್ಲ ತಂತಿಲಿ ಕಟ್ತಾರೆ, ಅದನ್ನು ಕಟ್ಟಿ ಬಿಟ್ಬಿಡ್ತಾರೆ. ಸೊ ಬಂದಷ್ಟು ಟೊಮ್ಯಾಟೊ ಸಿಗುತ್ತೆ, ಅದನ್ನು ಕಿತ್ಕೊಳ್ತಾರೆ. 3 ತಿಂಗಳಾದಮೇಲೆ ಗಿಡ ಎಲ್ಲ ಇದಾಗಿ ಅದು ಸತ್ವ ಕಳ್ಕೊಂಡು ಅದು ಜೀವ ಬಿಡ್ತದೆ. ಸೊ ಟೊಮೆಟೊ ಆ ರೀತಿ ಎಲ್ಲ ಬೆಳೆಯೋದು. ಟೊಮೆಟೊನ ನಾವು ಪ್ರೂನ್ ಮಾಡಬೇಕು. ಪ್ರೂನಿಂಗ್ ಅಂದರೆ ಬೇಡದೇ ಇರೋ ಭಾಗನ ತೆಕ್ಕೊಂಡು ಬರಬೇಕು. ಎಲ್ಲದಕ್ಕಿಂತ ಮುಂಚೆ ಟೊಮೆಟೊನ ನಾವು ಏನು ಮಾಡಬೇಕು ಅಂದರೆ, ಈಗ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂದರೆ ನೀವೆಲ್ಲ ಟ್ರೇಯಲ್ಲಿ ಬೆಳಿತೀರಾ. ಟ್ರೇಯಲ್ಲಿ ಬೆಳೆದ್ಬಿಟ್ಟು ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳ್ತೀರಾ. ಇದಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳ್ಳೋವಂಥ ಸಮಯ ಅಂದರೆ, ನೀವು 1 ತಿಂಗಳು ಟೊಮ್ಯಾಟೊ ಸಸಿ ಏನಿಲ್ಲ ಅಂದರೂ ಒಂದು ಅರ್ಧ ಅಡಿ ಉದ್ದ ಇರುತ್ತೆ. ಅದನ್ನು ಆದಷ್ಟು ಆಳವಾಗಿ ನೆಡಬೇಕು. ಮೊದಲನೇ ಅಂಶ, ಆಳವಾಗಿ ನೆಟ್ಟ ಮೇಲೆ, ಯಾಕಂದರೆ ನಿಮ್ಗೆ ತೋರಿಸ್ತೀನಿ ನೋಡಿ. ಟೊಮ್ಯಾಟೊ ಇದು ನಮ್ಮ ಟೊಮ್ಯಾಟೊ ಸಸಿ, ಇದು ಆಲ್ಮೋಸ್ಟ್ 4 ಅಡಿ ಎತ್ತರದಲ್ಲಿದೆ. ಈ ಟೊಮ್ಯಾಟೊದಲ್ಲಿ ಸ್ಟೆಮ್ನಲ್ಲಿ ಇದರಲ್ಲಿ ಸಣ್ಣ ಕೂದಲು ಥರ ಇರ್ತದೆ. ನೀವು ಎಷ್ಟು ಆಳವಾಗಿ ನೆಡ್ತೀರೋ ಅಷ್ಟು ಬೇರುಗಳು ಹೆಚ್ಚಾಗಿ ಬರ್ತವೆ. ಈಗ ಏನು ಕೂದಲು ಥರ ಕಾಣ್ತಾವೋ ಅದೆಲ್ಲ ಬೇರಾಗಿ ಮಾರ್ಪಾಡುಗೊಳ್ತದೆ ಮಣ್ಣಿನಲ್ಲಿ ಇದ್ದರೆ. ಆದಷ್ಟು ಟೊಮ್ಯಾಟೊನ ಒಳಗಡೆ ಡೀಪಾಗಿ ನೆಡೋದು ತುಂಬ ಇಂಪಾರ್ಟೆಂಟು. ಅದು ನಾವು ಮೊದಲನೇ ವಿಷಯ. ಎರಡನೇ ವಿಷಯ ಏನು ಅಂದರೆ, ಟೊಮ್ಯಾಟೊಗೆ ನೀವು ಪ್ರೂನಿಂಗ್ ಮಾಡಬೇಕು. ಪ್ರೂನಿಂಗ್ ಅಂದರೆ ಬೇಡದೇ ಇರೋಂಥ ಸ್ಟೆಮ್ಗಳನ್ನ ತೆಗೆಯುವ ಕೆಲಸ ಮಾಡಬೇಕು. ನೀವು ಮೊದಲನೇದಾಗಿ ಟೊಮ್ಯಾಟೊಗೆ ಒಂದು ಸಣ್ಣ ಪ್ರೂನರ್ ಅಂತ ಸಿಗುತ್ತೆ ನೋಡಿ, ಈ ಥರ ಒಂದು ಕತ್ರಿ ಚಿಕ್ಕದು, ಈ ಥರ ಕತ್ರಿ ತಗೋಬೇಕು. ಟೊಮ್ಯಾಟೊ ಎಲೆಗಳ ಮೇಲೆ ನೀರು ಬೀಳಬಾರ್ದು, ಬಿದ್ದರೆ ಫಂಗಸ್ ಆಗುತ್ತೆ. ಅದಕ್ಕೆ ಟೊಮ್ಯಾಟೊ ಬುಡದಲ್ಲಿ ಆದಷ್ಟು ಎಲೆಗಳನ್ನ ಕ್ಲಿಯರ್ ಮಾಡ್ತಾ ಬನ್ನಿ. ಇದು ಪ್ರೂನ್ ಆಗಿರೋ ಒಂದು ಟೊಮ್ಯಾಟೊ ಸಸಿ. ಟೊಮ್ಯಾಟೊ ಇದರಲ್ಲಿ ಬುಡದಲ್ಲಿ ಎಲೆಗಳನ್ನ ಬಿಡಬೇಡಿ. ಬಿಟ್ಟರೆ ಕೆಳಗಡೆ ನೀರು ಹಾಕಿದಾಗ ಅದ್ರ ಮೇಲೆ ಮಣ್ಣು ಹೋಗುತ್ತೆ. ಮಣ್ಣು ಆದಮೇಲೆ ಅದು ಫಂಗಸ್ ಆಗಿ ಒಂದು ರೋಗ ಬರೋದಕ್ಕೆ ಶುರು ಆಗುತ್ತೆ, ರೋಗ ಹಬ್ಬಕ್ಕೆ ಶುರು ಆಗುತ್ತೆ ನೋಡಿ. ಆಮೇಲೆ ಕಿತ್ತಂಥ ಎಲೆಗಳನ್ನ ಇಲ್ಲೇ ಬುಡದಲ್ಲಿ ಹಾಕ್ಬೇಡಿ, ಅದನ್ನು ಬೇರೆ ಕಡೆ ಹಾಕೋದು ಅಥವಾ ನಿಮ್ಮ ಕಾಂಪೋಸ್ಟ್ ಗೊಬ್ಬರ ತಿಪ್ಪೆಗೆ ಹಾಕೋದು ತುಂಬ ಒಳ್ಳೆಯದು. ಈಗ ಇನ್ನೊಂದು ಅಂಶ ಏನು ಅಂದರೆ, ಟೊಮೊಟೊ ಇದು ಮೇಯ್ನು, ನೀವು ಸಿಂಗಲ್ ಸ್ಟೆಮ್ ಮಾಡಿದ್ರೆ ತುಂಬ ಒಳ್ಳೆಯದು. ಬುಷ್ ಮಾಡಬೇಡಿ ಟೊಮೆಟೊನ. ಬುಷ್ ಮಾಡಿದ್ರೆ ಅದ್ರ ಲೈಫು ಕಮ್ಮಿ. ನೋಡಿ, ಇಲ್ಲಿ ನಾವು ಮಾಡಿರೋದು ಡಬಲ್ ಸ್ಟೆಮ್ ಮಾಡಿದ್ವಿ, ಆಮೇಲೆ ಅದು ಪ್ರೂನ್ ಮಾಡಿಬಿಟ್ಟು ಬರೀ ಸಿಂಗಲ್ ಸ್ಟೆಮ್ ನೋಡಿ, ಒಂದೇ ಒಂದು ಸ್ಟೆಮ್ಮು ಮೇಲ್ವರೆಗೂ ಹೋಗಿದೆ. ಸೊ ಇಲ್ಲಿ ಇನ್ನೊಂದು ಅಂಶ ಗಮನಿಸ್ಬೇಕು. ಇದು ಸ್ಟೆಮ್ಮು ಮತ್ತು ಬ್ರ್ಯಾಂಚು. ಇದು ಸ್ಟೆಮ್ಮು ಮೇನ್ ಕಾಂಡ, ಇದು ಬ್ರ್ಯಾಂಚು. ಇವೆರಡರ ಮಧ್ಯೆ 45 ಡಿಗ್ರಿಲಿ ಈ ಥರ ಬೆಳೆಯೋಕ್ಕೆ ಶುರು ಆಗ್ತವೆ. ಆಗ ಅದನ್ನು ನೀವು ತೆಗೆದಾಕಬೇಕು. ಇಲ್ಲ ಅದಕ್ಕೆ ಸಕ್ಕರ್ಸ್ ಅಂತಾರೆ. 45 ಡಿಗ್ರಿಲಿ ಇದು ಈ ಥರ ಬೆಳೀತದೆ. ಅದನ್ನು ತೆಗೆದಾಕಿದ್ರೆ ಅದೇನು ಮಾಡಲ್ಲ, ಸುಮ್ಮನೆ ನಿಮ್ಮ ನೀವು ಪೌಷ್ಟಿಕಾಂಶ ಚೆನ್ನಾಗಿ ಹೀರ್ಕೊಳ್ತದೆ, ಬಟ್ ಕಾಯಿಗಳು ಮಾತ್ರ ಬಿಡುವುದಿಲ್ಲ. ಸೊ ಅದನ್ನು ತೆಗಿಯೋದು ತುಂಬ ಇಂಪಾರ್ಟೆಂಟು. ಜ್ಞಾಪಕ ಇಟ್ಕೊಳ್ಳಿ. ಇದು ನೋಡಿ, ನಾವು ಆಲ್ರೆಡಿ ತೆಗೆದಿದ್ವಿ ನೋಡಿ, ಇಲ್ಲಿ 45 ಡಿಗ್ರಿಗೆ ಬಂದಿರೋ ಇದನ್ನು ನಾವು ತೆಗೆದಿದ್ದೀವಿ. ಈ ಥರ ಮಾಡ್ತಾ ಬಂದಾಗ ನಿಮ್ಮ ಟೊಮೊಟೊಗೆ ಲೈಫು, ನಮ್ಮ ಕರ್ನಾಟಕದಲ್ಲಿ ಟೊಮೊಟೊಗೆ ಲೈಫ್ ಇರೋದು 2.5 ಇಂದ 3 ತಿಂಗಳು. 3 ತಿಂಗಳಾದ್ಮೇಲೆ ಮುಗ್ದೋಗುತ್ತೆ. ನಾವು ಈ ಥರ ಒಂದು ಸಿಸ್ಟಮಲ್ಲಿ ಮಾಡೋದ್ರಿಂದ ಟೊಮೊಟೊ ನಾವು 5 ರಿಂದ 6 ತಿಂಗಳು ಹಣ್ಣು ಬಿಡ್ತಾನೆ ಇರ್ತದೆ.
ಹಾಗೂ ಹೆಚ್ಚಿನ ಇಳುವರಿ ತೆಗಿಬೋದು. ಇನ್ನೊಂದು ಅಂಶ ಗಮನಿಸ್ಬೇಕು, ಕೆಲವ್ರು ಏನು ಮಾಡ್ತಾರೆ, ಟೊಮೊಟೊನ ಟೈಟಾಗಿ ಕಟ್ಬಿಡ್ತಾರೆ. ಈ ಥರ ದಾರ ಹಾಕಿ ನೋಡಿ, ದಾರ ಹಾಕಿ ಕಟ್ಬಿಡ್ತಾರೆ, ಬಿಗಿದ್ಬಿಡ್ತಾರೆ. ಬಿಗಿದಾಗ ಅದು ಏನಾಗ್ತದೆ ಅಂದರೆ ಅದಕ್ಕೆ ಪೌಷ್ಟಿಕಾಂಶತೆ ಮತ್ತು ನೀರು ಏನು ಭೂಮಿಯಿಂದ ಎಳ್ಕೊಳ್ಳಲು ಸಾಧ್ಯವಾಗದೆ ಗಿಡ ಸತ್ತೋಗ್ತದೆ. ಅದ್ರ ಬದಲು ನಾವು ದಾರನ ಯಾವ ರೀತಿ ಮಾಡಿದ್ದೀವಿ ನೋಡಿ, ಸುತ್ತಿದ್ದೀವಿ. ಅದಕ್ಕೆ ಯಾವುದೇ ರೀತಿಯ ಪ್ರೆಷರ್ ಆಗದೆ ಸುತ್ತಿದ್ದೀವಿ. ಇನ್ನೂ ಒಂದು ಮೆಥಡ್ ಏನು ಅಂದರೆ ಈ ಥರ ರಿಂಗ್ ಮಾಡ್ಬೋದು. ರಿಂಗ್ ಹಾಕಿದ್ರು ಕೂಡ ನಿಮ್ಮ ಟೊಮೊಟೊ ಚೆನ್ನಾಗಿ ಬರ್ತದೆ. ಬರೀ ಯಾವುದೇ ಕಾರಣಕ್ಕೂ ನೀವು ಟೈಟಾಗೆ ಬಿಗಿಬೇಡಿ, ಉಸಿರು ಕಟ್ಟಿಸ್ಬೇಡಿ. ಆಮೇಲೆ ಟೊಮೊಟೊಗೆ ಹೆಚ್ಚಿನ ಸನ್ಲೈಟ್ ಬೇಕು. ಲೈಟ್ ಇರಲಿ, ಗಾಳಿ ಆಡಬೇಕು, ಇಂಪಾರ್ಟೆಂಟು ಗಾಳಿ ಆಡಬೇಕು. ಸೊ ಆಗ ಮಾಡಿದಂಥ ಇದರಲ್ಲಿ ನಿಮಗೆ ಟೊಮೊಟೊ ತುಂಬ ಚೆನ್ನಾಗಿ ಇಳುವರಿ ಬರ್ತದೆ. ನೋಡಿ ಇಲ್ಲಿ ಬಿಡ್ತಾನೆ ಇದೆ. ಇದು ನಮ್ಮ ತೋಟದಲ್ಲಿ ನಾವು ಬೆಡ್ ಸಿಸ್ಟಮ್ ಯಾವಾಗ ಶುರು ಮಾಡಿದ್ವು ಅಂದರೆ 4-5 ತಿಂಗಳಾಯಿತು. ಆವಾಗ ಹಾಕಿದ್ದು ಸಸಿ ಇನ್ನೂ 5 ತಿಂಗಳಾದರೂ ಇನ್ನೂ ಕಾಯಿಗಳು ಬಿಡ್ತಾನೆ ಇದೆ. ಈಗ ಮೊನ್ನೆ ತಾನೇ ಇದರಲ್ಲಿ ಹಾರ್ವೆಸ್ಟ್ ಆಗಿದೆ. ಒಂದೊಂದರಲ್ಲಿ ಏನಿಲ್ಲ ಅಂದರೂ 1.5 ಪ್ರತಿ ಸತಿ ಒಂದು ವಾರಕ್ಕೆ ಏನಿಲ್ಲ ಅಂದರೂ 4 kg ಹಣ್ಣನ್ನು ಒಂದೊಂದು ಗಿಡದಲ್ಲಿ ನಾವು ಹಾರ್ವೆಸ್ಟ್ ಮಾಡ್ತಿದ್ದೀವಿ. ನಿಮಗೆ ಇದು ಈ ಟೊಮೆಟೊ ಚೆನ್ನಾಗಿ ಈ ರೀತಿ ಮಾಡಿದ್ರೆ ಈ ಥರ ಇಳುವರಿ ಬರ್ತದೆ. ಮಾಡಲಿಲ್ಲ ಅಂದರೆ ಯಾವ ಥರ ಬರ್ತದೆ ಅನ್ನೋದು ಕೂಡ ತೋರಿಸ್ತೀನಿ. ಅದು ಆ ಕಡೆ ಇದೆ. ನಾವು ಮಾಡ್ತೀವಿ ಸುಮ್ಮನೆ ಗಿಡ ಹಾಕ್ಬಿಟ್ಟು ಬಿಟ್ಬಿಟ್ರೆ ಅದು ಹೆಂಗಂಗೋ ಬೆಳ್ಕೊಳ್ತದೆ. ಅದನ್ನು ಪೋಷಣೆ ಮಾಡಲಿಲ್ಲ ಅಂದರೆ ಸರಿಯಾಗಿ ನಿಮಗೆ ಇಳುವರಿ ಸಿಗಲ್ಲ. ನಿಮ್ಮ ಮಕ್ಕಳನ್ನ ನೋಡ್ಕೊಂಡಂಗೆ ಗಿಡಗಳು ಕೂಡ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಂಡು ಶಿಸ್ತಾಗಿ ನೋಡಿಕೊಂಡ್ರೆ ಅವರು ಶಿಸ್ತಾಗೆ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಮಕ್ಕಳು ಹಿಂಗೆ ಹಾಳಾಗಿ ಹೋಗ್ತಾರೆ. ಹಂಗೆ ಗಿಡಗಳು ಕೂಡ ಹಾಳಾಗುತ್ತೆ. ನೋಡಿ ಈ ಬೀಡು ಟೊಮೊಟೊ ನೋಡಿ ಇಲ್ಲಿ ಆ ಟೊಮೊಟೊ ಹಾಕಿ 2 ತಿಂಗಳ ನಂತರ ಇದು ಹಾಕಿರೋದು. ಏನು ಮಾಡಿಲ್ಲ, ನಾವು ಪ್ರೂನಿಂಗ್ ಮಾಡಿಲ್ಲ, ಏನು ಮಾಡಿಲ್ಲ. ಸಸಿ ತಂದು ನೆಟ್ಟಿರೋದು ನೋಡಿ, ಸಸಿ ತಂದು ನೆಟ್ಟಿರೋದು. ಇದ್ರ ಲೈಫ್ ಆಯಿತು, 3 months ಆಗಿ ಹತ್ರ ಬಂತು. ಇದ್ರ ಲೈಫ್ ಆಯಿತು. ಹಣ್ಣು ಬಿಡ್ತವೆ, ಬಟ್ ನಿಮಗೆ ಏನಿಲ್ಲ ಅಂದರೆ 50% ಇಳುವರಿ ಇದರಲ್ಲಿ ಕಮ್ಮಿ. ನೋಡಿ, ಪ್ರೂನಿಂಗ್ ಮಾಡಲಿಲ್ಲ ಅಂದರೆ ಶಿಸ್ತಾಗೆ ಬೆಳೆಸಲಿಲ್ಲ ಅಂದರೆ ಈ ರೀತಿ ಆಗ್ತದೆ. 3 ತಿಂಗಳಲ್ಲಿ ನಿಮಗೆ ನಿಮ್ಮ ಟೊಮೊಟೊ ಲೈಫು ಮುಗಿದೋಗ್ತದೆ. ಸೊ ನೀವು ಟೊಮೊಟೊ ಬೆಳೆಸೋ ವಿಧಾನ ಇದೆಯಲ್ಲ, ತುಂಬ ಇಂಪಾರ್ಟೆಂಟು. ಬರೀ ಸಸಿ ಹಾಕಿದ್ರೆ ಸಾಲದು, ಅದನ್ನು ಸರಿಯಾಗಿ ನಿರ್ವಹಣೆ ಮಾಡೋದು ತುಂಬ ಇಂಪಾರ್ಟೆಂಟು. ನಾನು ಕೆಲವು ಪಾಯಿಂಟ್ಸ್ ಹೇಳ್ಕೊಡ್ತೀನಿ, ಅದನ್ನು ನೀವು ನೋಟ್ ಮಾಡ್ಕೊಳ್ಳಿ. ನೀವು ನೋಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗೆ ನೀವು 3 ತಿಂಗಳ ಇಲ್ಲಿ ಏನು ಇಳುವರಿ ತೆಗಿತೀರಾ ಅದನ್ನು 6 ತಿಂಗಳವರೆಗೂ ಅಟ್ಲೀಸ್ಟ್ 4 ಪಟ್ಟು, 2ರಿಂದ 3 ಪಟ್ಟು ಜಾಸ್ತಿ ಇಳುವರಿ ತೆಗಿಬೋದು. ಅದನ್ನು ನಾನು ನಿಮ್ಮ ಪಾಯಿಂಟ್ಸ್ ಹೇಳ್ತೀನಿ ಟೊಮೊಟೊಗೆ. ನೀವು ಮೊದಲನೇ ಪಾಯಿಂಟ್ ಏನಂತ ಹೇಳಿದೆ ಅಂದರೆ, ಒಂದು ಟೊಮೊಟೊನ ತುಂಬ ಆಳವಾಗಿ ನೆಡಬೇಕು ಸಸಿನ. ಅದ್ರ ಅದೇನು ಕೂದಲು ಥರ ಏನಿರುತ್ತದೋ ಸ್ಟೆಮ್ ಮೇಲೆ ಅದೆಲ್ಲ ಬೇರಾಗಿ ಮಾರ್ಪಾಡ್ಕೊಳ್ತದೆ. ಅದರಿಂದ ಬೇರು ಗಟ್ಟಿಯಾಗಿ ಆಗ್ತದೆ. ಅದು ನಂಬರ್ 1. ಕಪ್ಪು ಮಣ್ಣು, ರಾಕ್ ಫಾಸ್ಫೇಟ್ ಅಂತ ಹೇಳ್ತಾರೆ, ಅಂದರೆ ಕಪ್ಪು ಬಂಡೆ, ಅದರಲ್ಲಿ ಫಾಸ್ಫೇಟ್ ಅಂಶ ಚೆನ್ನಾಗಿರ್ತದೆ. ಸಿಕ್ಕಿದ್ರೆ ಬುಡದಲ್ಲಿ ಹಾಕಿ. ರಾಕ್ ಫಾಸ್ಫೇಟ್ ಹಾಕೋದ್ರಿಂದ ಎಳೆ ಗಿಡ ಇರ್ಬೇಕಾದ್ರೆ ಹಾಕೋದ್ರಿಂದ ಬೇರು ಇನ್ನೂ ಚೆನ್ನಾಗಿ ಬೆಳೀತದೆ. ಇದೇನು ಕೆಮಿಕಲ್ ಅಲ್ಲ, ಕಪ್ಪು ಕಲ್ಲು, ಅದನ್ನ ಪುಡಿ ಕಲ್ಲು ಸಿಕ್ಕಿದ್ರೆ ಅದನ್ನು ಹಾಕಿ. ಅದು ರಾಕ್ ಫಾಸ್ಫೇಟ್ ಅಂತ ಹೇಳ್ತಾರೆ. ಆಮೇಲೆ ಸುಣ್ಣ ಬೇಕಾಗ್ತದೆ ಟೊಮೊಟೊಗೆ. ಕ್ಯಾಲ್ಸಿಯಂ, ನಮ್ಗೆ ಹೆಂಗೆ ಕ್ಯಾಲ್ಸಿಯಂ ಬೇಕೋ ಟೊಮೊಟೊ ಕೂಡ ಸುಣ್ಣದ ಅವಶ್ಯಕತೆ ಇರ್ತದೆ. ನೀವು ವಿಳ್ಯದೆಲೆಗೆ ಸುಣ್ಣ ಹಾಕ್ತಿರಲ್ಲ, ಅದೊಂದು ಜೀವಾಮೃತದ ಜೊತೆಗೆ ಒಂದು ಚೂರು ಹಾಕ್ಬಿಟ್ಟು ಕೊಟ್ಟರೆ ನಿಮಗೆ ಟೊಮೊಟೊ ಇನ್ನೂ ಸ್ಟ್ರೆಂತಾಗಿ ಬೆಳೀತದೆ. ಅದಾದಮೇಲೆ ನಾನು ಹೇಳ್ಕೊಟ್ಟೆ ನಿಮಗೆ 45 ಡಿಗ್ರಿಗೆ ಬರುವಂಥ ಒಂದು ಇದನ್ನು ನೀವು ಪ್ರೂನ್ ಮಾಡ್ಕೋಬೇಕು. ಅಂದರೆ ಅದನ್ನು ಚಿವುಟ್ಕೋಬೇಕು. ಉಗುರಲ್ಲಿ ಚಿವುಟಿ ನಂಜು ಬರ್ಸ್ಬೇಡಿ. ಅದಕ್ಕೆ ಪ್ರೂನರ್ ಅಂತ ಸಿಗುತ್ತೆ. ಪ್ರೂನರ್ ನಾನು ತೋರಿಸ್ಕೊಟ್ಟೆ ನಿಮಗೆ. ಪ್ರೂನರ್ ಅಂದರೆ ಏನು ಅಂದರೆ ಕಟ್ ಮಾಡೋದು. ಇದು
ಅದರಲ್ಲಿ ಕಟ್ ಮಾಡಿ ಅದನ್ನು ತೆಗೆಯೋದ್ರಿಂದ ನಿಮಗೆ ಪೌಷ್ಟಿಕಾಂಶತೆ ಎಲ್ಲ ಮೇಯ್ನ್ ಸ್ಟೆಮ್ಗೆ ಸಿಗ್ತದೆ, ಹಣ್ಣುಗಳಿಗೆ ಸಿಗ್ತದೆ. ಅದಾದಮೇಲೆ ಸ್ಟಾರ್ಟಿಂಗೆಲ್ಲ ಬೇಗ ಹೂ ಬರ್ತದೆ, 1.5 ತಿಂಗಳಿಗೆಲ್ಲ ಹೂ ಬರ್ತದೆ. ಸ್ಟಾರ್ಟಿಂಗ್ ಬೇಗ ಬಂದಂಥ ಹೂಗಳನ್ನು ತೆಗೆಯೋದ್ರಿಂದ ಮುಂದೆ ಹಣ್ಣುಗಳು ಚೆನ್ನಾಗಿ ಬರ್ತದೆ. ಆಮೇಲೆ ಯಾವುದೇ ಕಾರಣಕ್ಕೂ ಟೊಮೊಟೊ ಎಲೆಗಳ ಮೇಲೆ ನೀರು ಬಿಡಬೇಡಿ. ಟೊಮೊಟೊ ಎಲೆಗಳ ನೀರು ಬಿಟ್ಟರೆ ಅದು ಫಂಗಸ್ ಆಗಿ ರೋಗ ಬಂದು ಬೇರೆ ಎಲೆಗೆಲ್ಲ ಹರಡ್ಕೊಂಡು ಹಣ್ಣಿಗೆ ಹರಡುತ್ತೆ. ಸೊ ಎಲೆಗಳ ಮೇಲೆ ನೀರು ಬಿಡಬೇಡಿ. ಹಾಗೂ ಭೂಮಿಯಿಂದ ಆದಷ್ಟು ಎಲೆಗಳನ್ನ ಕಟ್ ಮಾಡ್ಕೊಂಡು ಬರ್ತಾ ಹೋಗಿ, ಬೆಳೆದಂಗೆ ಕಟ್ ಮಾಡ್ಕೊಂಡು ಬರ್ತಾ ಹೋಗಿ. ಹಾಗೂ ನಾನಾಗಲೇ ಹೇಳಿದೆ, ಟೊಮೊಟೊಗೆ ಹೆಚ್ಚಿನ ಗಾಳಿ ಬೇಕು, ಬೆಳಕು ಬೇಕು. ಅದನ್ನು ನೀವು ತುಂಬ ಪೊದೆ ಹಾಕಿ ಬೆಳೆಸಬೇಡಿ. ಪೊದೆ ಹಾಕಿ ಬೆಳೆಸಿದ್ರೆ ಅದು ಟೊಮೊಟೊ ಸರಿಯಾಗಿ ಬರೋದಿಲ್ಲ. ಹಾಗೂ ಇದನ್ನು ನಾನು ನಿಮಗೆ ಹೇಳಿದೆ, ಒಂದು ಸ್ಟೆಮ್ಮಲ್ಲಿ ಮಾಡಿ. 108 ಬೇಡ, 108 ರೊಂಬೆಗಳು ಬೇಡ. ಅದು ಮಾಡೋದ್ರಿಂದ ನಿಮಗೆ ಏನಾಗುತ್ತೆ, ಅದಕ್ಕೆ ಹೆಚ್ಚಿನ ನ್ಯೂಟ್ರಿಷನ್ ಎಲ್ಲ ಅದಕ್ಕೆ ಹೊಟ್ಟೋಗುತ್ತೆ. ಟೊಮೆಟೊಗೆ ಹಣ್ಣುಗಳಿಗೆ ಸಿಗೋದಿಲ್ಲ. ಸೊ ಇಳುವರಿ ಕಮ್ಮಿ ಆಗ್ತದೆ. ಒಂದೇ ಒಂದು ಕಾಂಡದಲ್ಲಿ ನೀವು ಇದು ಮಾಡ್ಕೊಳ್ಳಿ, ಟೊಮೊಟೊನ ಬೆಳೆಸ್ಕೊಳ್ಳಿ. ಅದಾದಮೇಲೆ ನಾನು ಹೇಳಿದೆ ಸ್ಟೆಮ್ಮು, ಅದನ್ನಕ್ಕೆ ಬಿಗಿಯಾಗಿ ಕಟ್ಟಬೇಡಿ, ಉಸಿರು ಗಟ್ಟಿಸ್ಬೇಡಿ. ಅದಕ್ಕೆ ರಿಂಗ್ ಹಾಕಿ, ಇಲ್ಲ ಅದನ್ನು ಒಂದು ಸಣ್ಣ ಸುತ್ತಲಿ ದಾರದಲ್ಲಿ ಇದನ್ನು ಸುತ್ತಬಿಡಿ. ಅದು ಸುತ್ತಿ ದಾರಕ್ಕೆ ಸುತ್ತಕೊಂಡು ಅದಾಗದೇ ಬರ್ತದೆ. ಅದಾದಮೇಲೆ ಟೊಮೊಟೊಗೆ ಇನ್ನೊಂದು ತುಂಬ ಇದೆ ಅಂದರೆ, ಹಕ್ಕಿ ಪಕ್ಷಿಗಳಿದ್ರೆ, ನೀವು ಸಾವಯವ ಕೃಷಿ ಮಾಡಿದ್ರೆ ನಿಮ್ಮ ತೋಟಕ್ಕೆ ಸಿಕ್ಕಾಪಟ್ಟೆ ಹಕ್ಕಿಗಳು ಎಲ್ಲ ಬರ್ತದೆ. ಅದಕ್ಕೆ ನೀರು ಎಲ್ಲೂ ಸಿಗಲಿಲ್ಲ ಅಂದಾಗ ನಿಮ್ಮ ಟೊಮೊಟೊನ ಕುಕ್ಕಿ ಅದರಿಂದ ನೀರನ್ನ ಎಕ್ಕಿ ಕುಡಿತದೆ. ಅದರಿಂದ ನಿಮ್ಗೊಂದು ಸಣ್ಣ ಪಾಂಡ್ ಕ್ರಿಯೇಟ್ ಮಾಡಿ ಇಟ್ಕೊಳ್ಳಿ. ಟೊಮೊಟೊ ಬೆಳೆಯೋದಿದ್ರೆ ಸುತ್ತ ಪಾಂಡ್ ಇಟ್ಕೊಳ್ಳಿ. ಸೊ ಹಕ್ಕಿ ಪಕ್ಷಿಗಳು ಏನಾದ್ರು ಬಂದರೆ ಅದರಿಂದ ಟೊಮೊಟೊ ನೀರು ಕುಡ್ಕೊಂಡು ಹೋಗ್ತದೆ, ಟೊಮೊಟೊಗೇನು ಹಾನಿ ಮಾಡೋದಿಲ್ಲ. ಅದಾದಮೇಲೆ ನೀಮಸ್ತ್ರನ ಒಂದು 15 ದಿನಕ್ಕೆ ಒಂದ್ಸತಿ ಹೊಡೆಯಿರಿ. ಇದರಿಂದ ರೋಗ ರುಜಿನಗಳು ಟೊಮೊಟೊಗೆ ಬರೋದಿಲ್ಲ. ಅದಾದಮೇಲೆ ನಿಮಗೆ ಟೊಮೊಟೊಗೆ ಫ್ರೆಂಡ್ಲಿ ಪ್ಲ್ಯಾಂಟ್ಸು ಏನು ಅಂದರೆ ಮ್ಯಾರಿಗೋಲ್ಡ್, ಅಂದರೆ ಚೆಂಡು ಹೂವು ಹಾಕೋದ್ರಿಂದ ನಿಮಗೆ ಏನೇ ಹುಳಗಳು ಟೊಮೊಟೊ ಮೇಲೆ ಬರುವಂಥ ಹುಳಗಳೆಲ್ಲ ಚೆಂಡು ಹೂವು ಮೇಲೆ ಕೂತ್ಕೊಳ್ತವೆ. ಸೊ ಟೊಮೊಟೊಗೆ ಹಾನಿಯಾಗೋದು ತಪ್ತದೆ. ಅದೇ ರೀತಿ ಟೊಮೊಟೊಗೆ ಇನ್ನೊಂದು ಸ್ನೇಹಿತ ಅಂದರೆ ಈರುಳ್ಳಿ. ಟೊಮೊಟೊ ಪಕ್ಕದಲ್ಲಿ ಈರುಳ್ಳಿ ಹಾಕೋದ್ರಿಂದ ರೆಡ್ ಮೈಟ್ ಅಂತ ಒಂದು ಟೊಮೊಟೊಗೆ ಒಂದು ಹುಳ ಬರ್ತದೆ. ಆ ಹುಳ ಈರುಳ್ಳಿ ವಾಸನೆಗೆ ಆ ಹುಳ ಟೊಮೊಟೊಗೆ ಬರೋದು ತಪ್ತದೆ. ಅದೇ ರೀತಿ ಬೆಳ್ಳುಳ್ಳಿ ಕೂಡ ಬೆಳೆಸ್ಕೋಬೋದು ಟೊಮೊಟೊ ಸುತ್ತ. ತುಂಬ ಒಳ್ಳೆಯದು. ಬೆಳ್ಳುಳ್ಳಿ ಬೆಳೆಸೋದ್ರಿಂದ ರೆಡ್ ಮೈಟ್ ಅನ್ನೋದು ಇನ್ಸೆಕ್ಟು ಬರೋದಿಲ್ಲ. ಅದು ಬೆಳ್ಳುಳ್ಳಿ ವಾಸನೆಗೆ ಅದು ಬರೋದಿಲ್ಲ. ಅದಾದಮೇಲೆ ಪುದೀನ ಹಾಕೋದ್ರಿಂದ ಟೊಮೊಟೊ ಪಕ್ಕ ನಿಮಗೆ ಇಲಿ ಹೆಗ್ಗಣಗಳು ಬರೋದಿಲ್ಲ. ಪುದೀನ ವಾಸನೆಗೆ ಇಲಿ ಹೆಗ್ಗಣಗಳು ಬರೋದಿಲ್ಲ. ಅದಾದಮೇಲೆ ಬೇಸಿಲ್ ಅಂತಾರೆ, ತುಳಸಿ ಥರ, ಅದು ಬರೋದ್ರಿಂದ ಆನ್ವಮ್ ಅಂತ ಒಂದು ಟೊಮ್ಯಾಟೋಗೆ ಬರುತ್ತದೆ, ಒಂದು ಇನ್ಸೆಕ್ಟ್. ಅದು ಕೂಡ ಬರೋದಿಲ್ಲ, ಇದ್ರ ವಾಸನೆಗೆ ಅದು ಬರೋದಿಲ್ಲ. ಮತ್ತು ಟೊಮೊಟೊ ಪಕ್ಕ ಯಾವುದೇ ಕಾರಣಕ್ಕೂ ಆಲೂಗಡ್ಡೆ ಹಾಕಬೇಡಿ. ಆಲೂಗಡ್ಡೆ ಹಾಕೋದ್ರಿಂದ ಟೊಮೊಟೊದ ಶತ್ರು ಆಲೂಗಡ್ಡೆ. ಸೊ ಆಲೂಗಡ್ಡೆ ಟೊಮೊಟೊ ಪಕ್ಕದಲ್ಲಿ ಯಾವತ್ತೂ ಹಾಕಬೇಡಿ. ಆಮೇಲೆ ಕಡೆಯದಾಗಿ ನೀವು ಯಾವ ಎಲೆಗಳಿಗೆ ಬಿಸಿಲು ತಾಗೋದಿಲ್ವೋ, ಯಾವ ಎಲೆಗಳಿಗೆ ಸೂರ್ಯನ ಕಿರಣ ಡೈರೆಕ್ಟಾಗಿ ತಾಗೋದಿಲ್ಲ, ಅಂಥವನ್ನ ನೀವು ಕಟ್ ಮಾಡಿ ಕಾಂಪೋಸ್ಟ್ ಪಿಟ್ಗೆ ಹಾಕಿ. ಕಟ್ ಮಾಡಿದಂಥ ಎಲೆಗಳನ್ನ ಯಾವುದೇ ಕಾರಣಕ್ಕೂ ನೀವು ಬುಡದಲ್ಲಿ ಹಾಕಬೇಡಿ. ಯಾಕಂದರೆ ಅದಕ್ಕೆ ಬಂದಿರೋ ರೋಗ ಚೆನ್ನಾಗಿರೋ ಗಿಡಕ್ಕೆ ತಗಲುತ್ತದೆ. ಸೊ ಪ್ರೂನ್ ಮಾಡಿರೋಂಥ ಎಲೆಗಳನ್ನೆಲ್ಲ ತೆಗೆದು ಕಾಂಪೋಸ್ಟ್ ಪಿಟ್ಗೆ ಹಾಕಿ. ಸೊ ಈ ರೀತಿ ನಾನು ಟೊಮೊಟೊ ಬೆಳೆದು 2 ರೀತಿಯೂ ಬೆಳೆದು ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ನಿಮ್ಮ ಮುಂದೆ ತೋರಿಸಿದ್ದೀನಿ. ನೀವು ಕೂಡ ಇದು ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬರ್ತದೆ, ತುಂಬ ಚೆನ್ನಾಗಿ ಈಲ್ಡ್ ನನಗೆ ಬಂದಿದೆ. ನಾವೇನು ಜೀವಾಮೃತ ಬಿಟ್ಟರೆ ಏನು ಇನ್ಪುಟ್ಸ್ ಕೊಟ್ಟಿಲ್ಲ, ನೀಮಾಸ್ತ್ರ ಹಾಕಿದ್ದೀವಿ. ಇದು ಬರದೆ ನಮ್ಮದಲ್ಲಿ ರೋಗ ಬಂದಿಲ್ಲ. 100% ಬಂದಿಲ್ಲ ಅಲ್ಲ, ಬಂದಿದೆ. ಒಂದು 5% ಅಷ್ಟು ಇಳುವರಿ ಹಾಳಾಗಿದೆ. ಅದೇ ನಾವು ಇನ್ಸೆಕ್ಟಿಸೈಡು, ಪೆಸ್ಟಿಸೈಡು ಅಥವಾ ಯೂರಿಯಾ ಫರ್ಟಿಲೈಸರ್ ಹಾಕಿದ್ರೆ ನಮಗೆ ಟೊಮೊಟೊಗೆ ಏನು ರೇಟ್ ಬರ್ತಾಯಿತ್ತು ಅದರ 50% ಇನ್ಪುಟ್ಸೇ ತಿಂತಾಯಿತ್ತು. ಇವತ್ತು ನಾನು ಏನು ಹಾಕಿದೆ, ಒಂದು 5% ಲಾಸ್ ಆಗಿದೆ. ಸ್ಟಿಲ್ 45% ನಮಗೆ ಲಾಭ ಆಗಿದೆ ಏನು ಹಾಕಿದೆ.
ಸೊ ಇದೇ ರೀತಿ ನೀವು ಕೂಡ ಮಾಡಿ. ನಿಮ್ಗೆ ಏನಾದ್ರು ಪ್ರಶ್ನೆ ಇದೆ ನಾನು ಕೇಳಿ ನಾನು ಹೇಳ್ಕೊಡ್ತೀನಿ. ಇಲ್ಲ ನಮ್ಮ ತೋಟಕ್ಕೆ ಇನ್ನೊಂದು 2-3 ವಾರದಲ್ಲಿ ಪ್ರತಿ ಭಾನುವಾರ ಉಚಿತವಾಗಿ ಸಾವಯವ ಕೃಷಿ, ನೈಸರ್ಗಿಕ ಕೃಷಿಯನ್ನು ನಮ್ಮ ತೋಟದಲ್ಲಿ ಭಾನುವಾರ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹ್ಯಾಂಡ್ಸ್ ಆನ್ ಅಂದರೆ ಕಲಿಕೆ ತೋರಿಸ್ಕೊಂಡು ಕಲಿಸ್ಕೊಡ್ತೀನಿ. ನಾನೇ ಸ್ವತಃ ಕಲಿಸ್ಕೊಡ್ತೀನಿ. ಇಷ್ಟ ಇದ್ದವರು ದಯಮಾಡಿ ಅನೌನ್ಸ್ ಮಾಡ್ತೀವಿ ಡೇಟು. ಪ್ರತಿ ವಾರ ಭಾನುವಾರ ಮಂಡ್ಯದಲ್ಲಿ ನಮ್ಮ ಊರಿನಲ್ಲಿ ನನ್ನ ಜಮೀನಿನಲ್ಲಿ ನಡೆಸ್ಕೊಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದವರು ದಯಮಾಡಿ ಬನ್ನಿ. ಇದೇ ರೀತಿ ಮುಂದಿನ 2-3 ದಿನಗಳಲ್ಲಿ ಬದನೆ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ತುಂಬ ಚೆನ್ನಾಗಿ ಬದನೆ ಬಂದಿದೆ ನೋಡಿ. ನಮ್ಮ ಇದರಲ್ಲಿ ಎಷ್ಟು ನೆನ್ನೆ ಹಾರ್ವೆಸ್ಟ್ ಆಗಿ ಮಾಡಿದ್ದೀವಿ. ಇದರಲ್ಲೆಲ್ಲ ಬದನೆ ಎಷ್ಟು ಚೆನ್ನಾಗಿ ಬರ್ತಿದೆ, ಎಷ್ಟು ಚೆನ್ನಾಗಿ ಹೂವು ಕಚ್ಚಿದೆ. ಇದು ಹೇಗೆ ಬಂತು, ಹೇಗೆ ಇದನ್ನು ನಾವು ಮಾಡಿದ್ವಿ, ನಿರ್ವಹಣೆ ಮಾಡಿದ್ವಿ, ಹೇಗೆ ಇದನ್ನು ಬೆಳೆಸಿದ್ವಿ ಅಂತ ಮುಂದಿನ ವೀಡಿಯೋಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಮಂಡ್ಯ, ಜೈ ಇಂಡಿಯಾ.